ರೀಸೆಂಟಾಗಿ ಮೆಜೆಸ್ಟಿಕ್ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ತುಂಬಾ ವೈರಲ್ ಆಯಿತು. ಮತ್ತು ನನ್ನ ಫ್ರೆಂಡ್ ಕೂಡ ಫೋನ್ ಮಾಡಿ ಹೇಳ್ದ, ನಾನು PC ಎಕ್ಸಾಮ್ನ ಧಾರವಾಡದಲ್ಲಿ ಬರೆಯೋಕ್ಕೆ ಹೋಗಿದಾಗ ರಿಟರ್ನ್ ಬೆಂಗಳೂರು ಬಂದು ಮೈಸೂರಿಗೆ ಬರಬೇಕಾದ್ರೆ ಸ್ಕೈ ಓವರ್ ಮೇಲೆ ನನಗೆ ಟ್ರಾನ್ಸ್ಜೆಂಡರ್ ಪ್ರಾಸ್ಟಿಟ್ಯೂಷನ್ ಮಾಡೋರಿಂದ ನನ್ನ ಪರ್ಸ್ನ ಕಿತ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿ ಗಾಬರಿಗೊಳಿಸಿದ್ರು ಅಂತ ನನಗೆ ಫೋನ್ ಮಾಡಿ ಹೇಳ್ದ. ಸೊ ಸರಿ ಅಂತ ಅಂದ್ಬಿಟ್ಟು ನಾನು ಇವತ್ತು ನೋಡಿ ಟೈಮು 8:35 ಆಗಿದೆ ಟೈಮ್ ಬಂದು. ಸೊ ಮೆಜೆಸ್ಟಿಕ್ ಮೇಲ್ಗಡೆ ಇವಾಗಲೂ ಕೂಡ ಅದೇ ದಂಧೆನ ನಡೆಸ್ತಾ ಇದ್ದಾರಾ ಇಲ್ಲ ಸ್ಟಾಪ್ ಮಾಡಿದ್ದಾರಾ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಚೆಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಮೆಜೆಸ್ಟಿಕ್ನ ಅವ್ಯವಹಾರದ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಾ. ಇವಾಗ ನಾವು ಮೆಜೆಸ್ಟಿಕ್ನ ಹಿಂಭಾಗದಲ್ಲಿ ಇದ್ದೀವಿ. ಸೊ ನಾವು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂತಂದರೆ ಇಲ್ಲಿಂದ ಲೆಫ್ಟ್ ತಗೊಂಡು ಸ್ಟ್ರೈಟ್ ಹೋಗಬೇಕು. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋದ. ಬೆಂಗಳೂರಲ್ಲಿ ನೈಟು ಹೋಗೋಕ್ಕೆ ಮೆಜೆಸ್ಟಿಕ್ ಸ್ಕೈ ಓವರ್ ಮೇಲೆ ತುಂಬಾ ಜನ ಹೆದರ್ಕೋತಾರೆ. ಯಾಕಂತಂದರೆ ನಮ್ಮ ಮೇಲೆ ಅಲ್ಲೇ ಮಾಡ್ಬಿಡ್ತಾರೆ, ದುಡ್ಡು ಕೊಡಲಿಲ್ಲ ಅಂತಂದರೆ, ಇಲ್ಲ ಅಂತಂದರೆ ನಮ್ಮನ್ನು ಕರ್ಕೊಂಡು ಹೋಗಿ ಏನಾರು ಮಾಡ್ಬಿಡ್ತಾರೆ ಅಂತ ಭಯ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೆಂಗಳೂರಿನ ನೈಟ್ ಲೈಫ್ನ ತೋರಿಸ್ಕೊಡ್ತೀನಿ. ಎಷ್ಟು ಕಷ್ಟ ಇದೆಯಾ ಅಲ್ಲಿ ನಡ್ಕೊಂಡು ಹೋಗೋದು ಸ್ಕೈ ಓವರ್ ಮೇಲೆ, ಇಲ್ಲಾಂದರೆ ಈಸಿ ಇದೆಯಾ ಅನ್ನೋದು ಈ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ನೋಡ್ಬೋದು ಇಲ್ಲಿ ಹುಡುಗಿರು ಕೂಡ ಇದ್ದಾರೆ, ಟ್ರಾನ್ಸ್ಜೆಂಡರ್ ಕೂಡ ಇದ್ದಾರೆ. ಇವ್ರಿಗೆ ಇಷ್ಟೊತ್ತಲ್ಲಿ ಏನು ಕೆಲಸ ಮೆಜೆಸ್ಟಿಕ್ ಸ್ಕೈ ಓವರ್ ಮೇಲ್ಗಡೆ ಅಂತ ಗೊತ್ತಿಲ್ಲ. ಇಲ್ಲಿ ಜನಗಳನ್ನ ಅವರು ಫೋರ್ಸ್ ಮಾಡಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಏನಾದರೂ ಅವ್ರ ಮಾತಾ ಕೇಳ್ಕೊಂಡು ನೀವೇನಾದರೂ ನಂಬ್ಕೊಂಡು ಹೊಂಟೋಗ್ಬಿಟ್ರೆ ನಿಮ್ಮ ಹತ್ರ ಇರೋ ಬರೋದನ್ನೆಲ್ಲ ಕಿತ್ಕೊಂಡು ಕಳಿಸ್ತಾರೆ. ನೀವು ಇದನ್ನು ಹೊಟ್ಟೆಪಾಡು ಅಂತಂದರೆ ಕೈ ಕಾಲು ಸ್ವಾಧೀನ ಇಲ್ಲದೆ ಇದ್ದವರು ಸ್ವಿಗ್ಗಿ ಝೊಮ್ಯಾಟೋನ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಅವ್ರು ಮಾಡೋ ಕೆಲಸದಿಂದ ಮೆಜೆಸ್ಟಿಕ್ ಅಂದರೆ ಜನಗಳಿಗೆ ಭಯ ಅನ್ನೋದು ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಕರ್ನಾಟಕದವರು ಯಾರೂ ಕೂಡ ಇಲ್ಲಿ ಆ ಥರ ಕೆಲಸನ ಮಾಡಲ್ಲ. ಬೇರೆ ರಾಜ್ಯದಿಂದ ಬಂದಿರೋರೇ ಈ ಥರ ಕೆಲಸನ ಮಾಡಿ ಬೆಂಗಳೂರು ನೇಮ್ನ ಹಾಳು ಮಾಡ್ತಿರೋದು. ಇವಾಗ ಮಾರ್ನಿಂಗ್ 11 ಗಂಟೆ ಆಗಿದೆ. ನೀವು ನೋಡ್ತಾ ಇರ್ಬೋದು ತುಂಬಾ ಜನಗಳು ಬೇರೆ ಕಡೆ ಪ್ರಯಾಣ ಮಾಡೋದಕ್ಕೆ ಸ್ಕೈ ಓವರ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ಟ್ರಾನ್ಸ್ಜೆಂಡರ್ಸ್ ಮತ್ತು ವಯಸ್ಸಾಗಿರೋರು ಕೂಡ ಇಲ್ಲಿ ನಿಂತಿದ್ದಾರೆ. ನೋಡ್ಬೋದು ಈ ವಜ್ಜಿಗೆ ಇಷ್ಟೊಂದರೆ ಏಜ್ ಆಗಿದೆ, ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಈ ವಜ್ಜಿಗೆ. ಮತ್ತು ನಾನು ನೋಡಿ ಪೊಲೀಸ್ ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಏನೂ ಕೇಳಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಅವರು ಅಲ್ಲಿ ನಿಂತಿರೋದು. ಮತ್ತು ಇವಳು ನನ್ನ ಮೊದಲೇ ನೋಡಿದ್ದು ಮೊದಲನೇ ವೀಡಿಯೋದಲ್ಲಿ, ಹಂಗಾಗಿ ನಾನು ನೋಡ್ಬಿಟ್ಟು ಅಳ್ಮುರಿ ಕತ್ತೋಳೆ ವೀಡಿಯೋ ಮಾಡ್ತಾವನೆ ಅಂತ ಅಂದ್ಬಿಟ್ಟು ಇವ್ರು ಮಾಡೋ ಕೆಲಸಕ್ಕೆ ಅವಾರ್ಡ ಕೊಡೋಕ್ಕಾಗುತ್ತೆ, ಇವ್ರು ಮಾಡೋ ಕೆಲಸನೇ ಕಂದ್ರೆ ಕೆಲಸ ಅಂತ ಅದರಲ್ಲಿ ಇವರು ಅಳ್ಮುರಿ ಕತ್ತವಳೆ. ಈ ವಿಡಿಯೋನ ಯಾರನ್ನೂ ಕೀಳಾಗಿ ಕಾಣಬೇಕು ಅನ್ನೋ ಉದ್ದೇಶ ಇಲ್ಲ. ಈ ವಿಡಿಯೋ ಬಂದು ಅವೇರ್ನೆಸ್ ವಿಡಿಯೋ ಅಷ್ಟೇ.